ಹಲೋ ವೀಕ್ಷಕರೇ, ನಮಸ್ಕಾರ. ಇದು ನಿಮ್ಮ ಸಿದ್ದಿ ಫುಡ್ಡೀಸ್ಗೆ ಸ್ವಾಗತ. ಇವತ್ತು ನಾನು ಉತ್ತರ ಕರ್ನಾಟಕ ಸ್ಟೈಲಲ್ಲಿ ರೊಟ್ಟಿ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ತುಂಬ ಈಸಿಯಾಗಿ ರೊಟ್ಟಿಯನ್ನು ನಾವು ಮಾಡ್ಕೊಳ್ಬೋದು. ಕೆಲವೊಬ್ರು ತುಂಬ ನಮಗೆ ಕಷ್ಟ, ಈಸಿಯಾಗಿ ಮಾಡೋಕ್ಕಾಗೋದಿಲ್ಲ ರೊಟ್ಟಿ ಅಂತ ಕೆಲವೊಬ್ರು ಮಾಡ್ಕೊಳೋದೇ ಇಲ್ಲ ರೊಟ್ಟಿನ. ಅದಕ್ಕಾಗಿ ನಾನು ಇವತ್ತು ಈಸಿಯಾಗಿ ಮಾಡೋ ಮೆಥಡ್ನ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ ಜೋಳದ ರೊಟ್ಟಿ ಹೇಗೆ ಮಾಡ್ತಾರೆ ಅಂತ. ಮೊದಲಿಗೆ ಈ ಪ್ಯಾನಲ್ಲಿ ಈ ಸೈಜ್ ಕಪ್ಪಲ್ಲಿ 2 ಕಪ್ಸ್ ವಾಟರ್ನನ್ನು ನಾನು ಹಾಕ್ಕೊಂಡಿದ್ದೀನಿ. ಈಗ ಸ್ಟವ್ ಆನ್ ಮಾಡ್ಕೊಳ್ಬೇಕು. ಇದಕ್ಕೆ ಟೀ ಕಪ್ ಅಷ್ಟು ಆಗುವಷ್ಟು ಹಿಟ್ಟನ್ನು ನಾವು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನಾವು ಸ್ಪೂನ್ ತಗೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಗಂಟು ಇಲ್ದಿರೋ ಥರ ನಾವು ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು. ಏಕೆಂದರೆ ಉಪ್ಪು ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ರೊಟ್ಟಿ. 1/2 ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ನೋಡಿ ವೀಕ್ಷಕರೇ, ಈ ರೀತಿ ಕುದಿ ಬರುತ್ತೆ. ಈ ಹದಕ್ಕೆ ಬಂದಾಗ ನಾವು ಈ ಜೋಳದ ಹಿಟ್ಟನ್ನು 2 ಕಪ್ ಅಷ್ಟಿದೆ ಇದನ್ನು ಹಾಕ್ಕೊಳ್ಬೇಕು. ನಾವು ಮುದ್ದೆನ ಹೇಗೆ ಕೂಡಿಸ್ಕೊತೀವಲ್ಲ ಆ ಥರ ನಾವು ಕೂಡಿಸ್ಕೋಬೇಕು ಇದನ್ನು ಈ ರೀತಿಯಾಗಿ. ಏನಪ್ಪ ಜೋಳದ ರೊಟ್ಟಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮುದ್ದೆ ಮಾಡ್ತಾ ಇದ್ದಾರೆ ಅಂತ ಅನ್ಕೊಬೇಡಿ. ಇದು ಮುದ್ದೆ ಅಲ್ಲ, ಜೋಳದ ರೊಟ್ಟಿನೇ. ನಮ್ಮ ಮನೇಲಂತೂ ತುಂಬ ಇಷ್ಟಪಟ್ಟು ತಿಂತಾರೆ ರೊಟ್ಟಿನ. ಡೈಲಿ ರೊಟ್ಟಿ ಇದ್ರೇ ಚೆನ್ನಾಗಿರುತ್ತೆ. ಏನಕ್ಕಂದರೆ 3 ಟೈಮು ರೈಸ್ ತಿನ್ನೋ ಬದಲು 1 ಟೈಮ್ ರೊಟ್ಟಿ ತಿಂದರೆ ತುಂಬ ಒಳ್ಳೆಯದಲ್ವ. ನೋಡಿ, ಈಗ ಸ್ಟವ್ ಆಫ್ ಮಾಡ್ಕೊಂಡ್ಬಿಡಿ. ಇದನ್ನು ನೀಟಾಗಿ ನಾವು ಕೈಯಿಂದ ಕೂಡ ನಾದಬೇಕು. ಫಸ್ಟು ನಾವು ಈ ರೀತಿಯಾಗಿ ನಾದೋದ್ರಿಂದ ನಮ್ಗೆ ಈಸಿಯಾಗಿ ನಾದ್ಕೊಳ್ಬೋದು. ನಂತರ ನೋಡಿ, ಸ್ಟವ್ ಮೇಲೆ ಈ ಪ್ಯಾನ್ ಇಟ್ಬಿಟ್ಟು ಫಸ್ಟು 1 ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಂಬಿಡಿ. ಹಾಕ್ಕೊಂಡು ಫಸ್ಟ್ ರೊಟ್ಟಿಗೆ ಮಾತ್ರ ಈ ರೀತಿಯಾಗಿ ಮಾಡಬೇಕು. ಯಾಕಂದರೆ ರೊಟ್ಟಿ ಅಂಟದಿರ ಚೆನ್ನಾಗಿ ಬರುತ್ತೆ. ಇದೊಂದು ಟಿಪ್ಸ್ ಅಂತ ಅನ್ಕೊಬೋದು ನೀವು. ನೋಡಿ, ಈ ರೀತಿಯಾಗಿ ನೀಟಾಗಿ ಸವರಬೇಕು. ನಂತರ ನಿಮಗೆ ರೊಟ್ಟಿ ಎಲ್ಲೂ ಕೀಳಬಾರ್ದು, ಅರಿಬಾರ್ದು ಅಂತ ಅಂದರೆ ಈ ಥರ ಲಟ್ಟಣಿಕೆಗೆ ಒಂದು ಕವರನ್ನು ಹಾಕ್ಕೊಂಡು ಆ ಕಡೆ ಈ ಕಡೆ ರಬ್ಬರಿಂದನಾದ್ರಾಗಲಿ ದಾರದಿಂದನಾದ್ರಾಗಲಿ ನೀವು ಕಟ್ಕೋಬೋದು. ಈಗ ಸ್ಟವ್ ಆನ್ ಮಾಡ್ಕೊಳ್ಬೇಕು. ಸ್ಟವ್ ಆನ್ ಮಾಡಿದ್ದೀನಿ. ನೋಡಿ, ಈ ರೀತಿಯಾಗಿ ವಾಟ್ರ್ ತೊಗೊಬೇಕು ಒಂದು ಬಟ್ಲಲ್ಲಿ. ನಂತರ ಒಂದು ಕ್ಲಾತ್ ತೊಗೊಂಡ್ಬಿಟ್ಟು ಅದನ್ನು ನೀರಲ್ಲಿ ಹಾಕಬೇಕು. ಏಕೆಂದರೆ ರೊಟ್ಟಿ ಆದಮೇಲೆ ಅದ್ರ ಮೇಲ್ಗಡೆ ಭಾಗನ ನಾವು ನೀರಿಂದ ಸವರಬೇಕಾಗುತ್ತೆ. ನೋಡಿ, ಈ ಹಿಟ್ಟನ್ನ ನಾವು ಈ ಥರ ತೊಗೊಂಡ್ಬಿಟ್ಟು ನೀಟಾಗಿ ನಾದ್ಕೊಳ್ಬೇಕು. ನಾವು ಎಷ್ಟು ಚೆನ್ನಾಗಿ ನಾದ್ಕೊಳ್ತೀವೋ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ. ಬಿಸಿ ಬಿಸಿ ಇರುತ್ತೆ. ಸ್ವಲ್ಪ ಆರಿದ ಮೇಲೆ ಬೇಕಾದ್ರೆ ನಾವು ನಾದ್ಕೊಳ್ಬೋದು. ನಮಗೆ ಜಿಗಿ ಚೆನ್ನಾಗಿ ಬರಬೇಕು, ರೊಟ್ಟಿ ಎಲ್ಲೂ ಅರಿಬಾರ್ದು ಅಂದರೆ ನೀಟಾಗಿ ನಾದ್ಕೊಳ್ಬೇಕು ಈ ಥರ. ನೋಡಿ, ಹಿಟ್ಟು ಹೇಗಿದೆ, ಸ್ಮೂತಾಗಿ ಒಳ್ಳೆ ಚಪಾತಿ ಹಿಟ್ಟು ಥರ ಈ ರೀತಿ ಆಗಿರಬೇಕು. ನೋಡಿ ಈ ಗಾತ್ರದಲ್ಲಿ ನಾವು ಹಿಟ್ಟು ತೊಗೊಬೇಕಾಗುತ್ತೆ. ದೊಡ್ಡ ನಿಂಬೆಹಣ್ಣು ಸೈಜಿನ ಗಾತ್ರ ಆದರೂ ಪರವಾಗಿಲ್ಲ. ಈ ರೀತಿಯಾಗಿ ಹಿಟ್ಟು ಹಾಕ್ಕೊಬೇಕು. ಕೆಳಗಡೆ ಹಿಟ್ಟು ಹಾಕ್ಕೊಂಡು ಮೇಲ್ಗಡೆ ಈ ರೀತಿ ಇಟ್ಕೊಂಡ್ಬಿಟ್ಟು ಫಸ್ಟ್ ನಾವು ಈ ರೀತಿ ತಟ್ಕೋಬೇಕಾಗುತ್ತೆ. ಈ ರೀತಿ ತಟ್ಕೊಂಡ್ರೆ ನಮಗೆ ಎಲ್ಲೂ ರೊಟ್ಟಿ ಹರಿಯೋದಿಲ್ಲ. ನೋಡಿ, ಇನ್ನೂ ಸ್ವಲ್ಪ ಹಿಟ್ಟು ಹಾಕೊಂಡ್ಬಿಟ್ಟು ಈ ರೀತಿಯಾಗಿ ನಾವು ಲತ್ತಣಿಕೆ ತಗೊಂಡ್ಬಿಟ್ಟು ಈ ರೀತಿಯಾಗಿ ಮೆಲ್ಲಕ್ಕೆ ನಿಧಾನವಾಗಿ ಉಜ್ಕೋಬೇಕಾಗುತ್ತೆ. ಸೇಮ್ ನಾವು ಚಪಾತಿ ಹೇಗೆ ಮಾಡ್ತೀವಲ್ಲ ಆ ರೀತಿಯಾಗಿ ನಾವು ಉಜ್ಕೋಬೋದು. ನೋಡಿ, ಎಲ್ಲಿ ಹರಿಯೋದಿಲ್ಲ. ನಾವು ನೀಟಾಗಿ ಎಡ್ಜಸ್ ಹತ್ರನೇ ಉಜ್ಬೇಕಾಗುತ್ತೆ.
ಒಲೆ ಮೇಲೆ ಹಂಚನ್ನು ಕಾಯಕ್ಕೆ ಮುಂಚೆನೆ ಇಟ್ಟಿರ್ಬೇಕಾಗುತ್ತೆ. ನೋಡಿ ಎಷ್ಟು ಈಸಿಯಾಗಿ ಎಷ್ಟು ನೀಟಾಗಿ ಬರ್ತಿದೆ, ಎಲ್ಲಿ ಕೂಡ ಒಂದು ಸ್ವಲ್ಪನೂ ಹರಿತಿಲ್ಲ. ಸೇಮ್ ನಾವು ಚಪಾತಿ ಮಾಡಿದ ತರನೇ ಆಗುತ್ತೆ. ಬೇಕಂದ್ರೆ ನಾವು ಈ ರೀತಿಯಾಗಿ ಕೊನೆಗೆ ತಟ್ಕೋಬಹುದು. ನೋಡಿ ಎಷ್ಟು ನೀಟಾಗಿ ಬಂದಿದೆ ರೊಟ್ಟಿ. ಇದನ್ನ ಈ ರೀತಿ ತಗೊಳ್ಬೇಕಾಗುತ್ತೆ ನಾವು ಕೈಗೆ. ಈ ರೀತಿ ತಗೊಂಡು ಈ ಕೈ ಸಹಾಯದಿಂದ ಈ ರೀತಿಯಾಗಿ ಮೇಲ್ಗಡೆ ಹಾಕ್ಬೇಕಾಗುತ್ತೆ ಹಂಚಿನ ಮೇಲೆ. ನೋಡಿದ್ರಲ್ಲ, ನಂತರ ಈ ನೀರನ್ನು ತಗೊಂಡು ಮೇಲ್ಗಡೆ ಈ ರೀತಿಯಾಗಿ ಸವರ್ಬೇಕಾಗುತ್ತೆ. ನೋಡಿ ಹೇಗೆ ಬಂದಿದೆ ರೊಟ್ಟಿ. ನಮಗೆ ನೋಡ್ಬೋದು ನೀವು, ಹಿಂದ್ಗಡೆ ಮುಂದ್ಗಡೆ ನೀಟಾಗಿ ಬೆಂದಿದೆ. ಈಗ ಕೆಲವೊಬ್ರು ರೊಟ್ಟಿ ಮಾಡಕ್ ಬರುತ್ತೆ ಆದ್ರೆ ಎತ್ತಕ್ಕೆ ಬರೋದಿಲ್ಲ, ಅರ್ಧೋಗುತ್ತೆ ಅನ್ನೋರಿಗೆ ಒಂದು ಟಿಪ್ಸು. ಈಗ ಫಸ್ಟ್ ನಾವು ಒಂದು ರೊಟ್ಟಿ ಮಾಡ್ಕೊಂಡಿರ್ತೀವಲ್ಲ, ಆ ರೊಟ್ಟಿ ಸಹಾಯದಿಂದ ನಾವು ಈ ರೊಟ್ಟಿನ ಈ ಕೈ ಮೇಲೆ ಈ ತರ ಹಾಕೊಂಡ್ಬಿಟ್ಟು ಈ ರೊಟ್ಟಿ ಸಹಾಯದಿಂದ ನಾವು ಈ ರೀತಿಯಾಗಿ ಎತ್ಕೊಂಡು ಈ ರೀತಿ ನಾವು ಹಾಕೊಳ್ಬೋದು. ಆವಾಗ ಯಾವುದೇ ರೀತಿಯಾಗಿ ರೊಟ್ಟಿ ಕೂಡ ಸೈಡ್ಗೆ ಹೋಗೋದಿಲ್ಲ, ಮತ್ತೆ ನೀಟಾಗಿ ತವದ ಮೇಲೆನೆ ಇರುತ್ತೆ. ಎಲ್ಲ ರೊಟ್ಟಿಗೆ ಕೂಡ ಇದೇ ರೀತಿಯಾಗಿ ನಾವು ನೀರನ್ನು ಹಚ್ಕೊಳ್ಬೇಕು. ನೋಡಿದ್ರಲ್ಲ, ಉತ್ತರ ಕರ್ನಾಟಕ ಸ್ಟೈಲ್ದು ರೊಟ್ಟಿ ಎಷ್ಟು ಈಸಿಯಾಗಿ ನಾವು ಮನೇಲೆ ಮಾಡ್ಕೊಬಹುದು ಅಂತ.